ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ತನ್ಮಯ್ ಅಪ್ಪ ಅಮ್ಮನ ಜೊತೆ ಇಡಬೇಕು ಅಂತ ಹಠ ಮಾಡಿದೆ. ಮತ್ತೆ ಭಾಗ್ಯ ಮತ್ತೆ ಆದಿ ರೂಮಿಗೆ ಬರ್ತಾರೆ. ನಂತರ ಇಲ್ಲಿ ಭಾಗ್ಯ ಆದಿಗೆ ಕಷಾಯ ಮಾಡೋಣ ಅಂತ ಹೇಳಿ ಮಗನ ಕರ್ಕೊಂಡು ಅಡುಗೆ ಮನೆಗೆ ಬರ್ತಾರೆ. ಅತ್ತ ಕಡೆ ಕುಸುಮ ಅವರು ಟ್ಯಾಬ್ಲೆಟ್ಸ್ ಖಾಲಿ ಆಗದ, ಜೊತೆಗೆ ಈ ಒಂದು ಪ್ರಿಸ್ಕ್ರಿಪ್ಷನಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ, ತನ್ವಿ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ತನ್ವಿ ರೂಮಿಗೆ ಬಂದು, ನೋಡಮ್ಮ ಈ ಪ್ರಿಸ್ಕ್ರಿಪ್ಷನಲ್ಲಿ ಏನಿದೆ ಅರ್ಥ ಆಗ್ತಿಲ್ಲ, ನಿಮ್ಮ ತಾತಂದು ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗಿದೆ ಅಂತ ಹೇಳ್ತಿರ್ತಾರೆ. ಆಗ ನೋಡೋ ಸಂದರ್ಭದಲ್ಲಿ ಭಾಗ್ಯದಿಂದ ಕರೆ ಬರುತ್ತೆ. ಕಾಲ್ ಬಂದಿದ್ದೆ ಕುಸುಮ ಅವರು, ಭಾಗ್ಯ ಹೇಗಿದೆಯಾ, ತನ್ಮಯ್ ಹೇಗಿದ್ದಾನೆ ಅಂತೆಲ್ಲ ವಿಚಾರ ಮಾಡ್ತಾರೆ. ನಂತರ ತನ್ವಿ ಅಲ್ಲೇ ಇದ್ದಾಳೆ, ಮಾತಾಡಬೇಕು ಅಂದಾಗ ತನ್ವಿ ಬೇಡ ಅಂದರೂ ಕೂಡ ಕುಸುಮ ಅವರು ಫೋರ್ಸ್ಫುಲಿ ತನ್ವಿಗೆ ಫೋನ್ ಕೊಡ್ತಾರೆ, ಮಾತಾಡು ಅಂತಾರೆ. ನಂತರ ಇಲ್ಲಿ ನಿನ್ನ ತಮ್ಮನಿಗೋಸ್ಕರನಾದರೂ ನೀನು ಬರಬೇಕು ತನ್ವಿ ಅಂತ ಹೇಳಿ ಭಾಗ್ಯ ಹೇಳಿದ್ದಕ್ಕೆ, ಏನಮ್ಮ ನಾನು ಬರಬೇಕಾ, ಸರಿ ಆಯಿತು ಬಿಡು ನಾನು ಬರ್ತೀನಿ, ಆಮೇಲೆ ಅಜ್ಜಿ ತಾತ ಬೀದಿ ಪಾಲಾಗಲಿ, ಈ ಮನೆ ಈಗಲೂ ಕೂಡ ತಾಂಡವಪ್ಪ ಹೆಸರಲ್ಲೇ ಇದೆ ಅನ್ನೋದನ್ನು ಮರ್ತ್ಬಿಟ್ಯಾ, ಸರಿ ಬಿಡು ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ ಮಾತಾಡಿದ ತಕ್ಷಣ ಈ ಕಡೆ ಕುಸುಮ ಅವರು ಫೋನ್ ತೊಗೊಂಡ್ಬಿಡ್ತಾರೆ. ಈ ಕಡೆ ಭಾಗ್ಯಗೆ ಅದೇ ಯೋಚನೆ ಆಗಿದೆ. ಜೊತೆಗೆ ಮಾತಾಡೋ ಬರದಲ್ಲಿ ತನ್ವಿ ಬೇಕು ಅಂತಾನೆ ಇಲ್ಲಿ ಅಜ್ಜಿಗೆ ದುಡ್ಡು ಕೂಡ ಇಲ್ಲ, ತಾತಂಗೆ ಪ್ರಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಟ್ಯಾಬ್ಲೆಟ್ಸ್ ತರುವುದಕ್ಕೆ ಅಂತ ಕೂಡ ಹೇಳಿರ್ತಾರೆ. ಇದು ಭಾಗ್ಯ ತಲೆಯಲ್ಲಿರುತ್ತೆ. ಕಷಾಯನ ಕೊಟ್ಟಿದ್ದೆ ಆದಿ ಹತ್ರ. ಈಗ ತನ್ವಿ ಮಾತನಾಡಿದ್ಲು, ತನ್ವಿ ಇಲ್ಲಿಗೆ ಬಂದರೆ ಖಂಡಿತ ಅಲ್ಲಿ ಅತ್ತೆ ಮಾವ ನಿಜಕ್ಕೂ ಕೂಡ ಯಾರೂ ಇಲ್ದಾಗ ಆಗ್ಬಿಡ್ತಾರೆ, ಅವ್ರು ನನ್ನ ಜವಾಬ್ದಾರಿ ಅಲ್ವಾ ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡಿಬಿಡಿ, 15 ದಿನದಲ್ಲಿ ತನ್ವಿ ಇಲ್ಲಿಗೆ ಬರ್ತಾಳೆ ಅಂತಾರೆ. ನಾನು ಹೋಗಿ ಅವ್ರಿಗೆ ಕ್ಯಾಂಟೀನಲ್ಲಿ ಕೆಲಸ ಮಾಡ್ಕೊಟ್ಟು ಬರಲ್ಲ, ಪ್ರತಿದಿನ ಇಲ್ಲಿ ಕೆಲಸ ಮಾಡಿ ಮುಗಿಸಿದ ಮೇಲೆ ಅಂತ ಹೇಳಿ ಭಾಗ್ಯ ಹೇಳಿದಾಗ ಆಯ್ತ ಕಡೆ ಆದಿ ಸರಿ ಆಯಿತು, ಅದರಲ್ಲಿ ಏನಿದೆ ಹೋಗಿ ಬನ್ನಿ ಅಂತಾರೆ. ಬಟ್ ಅಷ್ಟರಲ್ಲಿ ಅಲ್ಲಿಗೆ ತಲೆನೋವು ಅಂತ ಹೇಳಿ ಬಾಂಬ್ ತೊಗೊಳೋಕೆ ಮೀನಾಕ್ಷಿ ಅವರು ಅವ್ರ ರೂಮಿಗೆ ಬಂದಾಗ ಈ ಮಾತನ್ನು ಕೇಳಿಸ್ಕೊಂಡು ಒಳಗಡೆ ಬಂದಿದ್ದೆ ಕೆಂಡ ಕಾರ್ತಾರೆ. ನಂತರ ಭಾಗ್ಯ ಜೊತೆ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಿನ್ನೆ ತಾನೇ ಮಾತು ಕೊಟ್ಟೆ, ಅದನ್ನು ಬೀರ್ದೆ, ಆದರೆ ಮಾತು ಕೊಟ್ಟಿರೋದನ್ನು ಮರಿಬೇಡ, ಈ ಮನೆ ಸೊಸೆ ನೀನು, ಸೂರ್ಯವಂಶಿ ಮನೆ ಸೊಸೆ ಅಲ್ಲ, ಈ ಮನೆ ಮರ್ಯಾದೆ ಆಲ್ರೆಡಿ ನಿನ್ನನ್ನು ಮದುವೆ ಆಗಿ ಹಾಳಾಗಿದೆ, ಮತ್ತೆ ಹಾಳು ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ, ಈ ಮನೆ ಮರ್ಯಾದೆಯನ್ನು ಕಾಪಾಡಬೇಕಾಗಿರುವುದು ನಿನ್ನ ಜವಾಬ್ದಾರಿ, ಸುಮ್ಮನೆ ಈ ಮನೆಗೆ ಸೊಸೆಯಾಗಿ ಇರು ಅಂತ ಹೇಳಿದ್ದೆ ತರಾಟೆಗೆ ತಗೋತಾರೆ. ಬಟ್ ಆದಿ ಹತ್ರ ವಿಷಯ ಹೇಳಬಾರ್ದು ಅಂತ ಕೂಡ ಹೇಳ್ತಾರೆ ಇಲ್ಲಿ ಮೀನಾಕ್ಷಿ ಅವರು. ಅದ ಕಡೆ ಕನಿಕಾಗೆ ಲವರ್ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಲವರ್ ಜೊತೆ ಪ್ರೀತಿಯಿಂದ ಮಾತಾಡುವ ಸಮಯದಲ್ಲಿ ಮೀನಾಕ್ಷಿ ಕೈಗೆ ಕನಿಕಾ ಸಿಕ್ಬಿಟ್ಟಿದ್ದಾರೆ. ಹಾಗಾದರೆ ಮುಂದೇನಾಗತ್ತೆ ಮುಂದಿನ ವಿಷಯ.